ಏನಪ್ಪ ಇವನು ಪುಷ್ಪಕ್ ಬಗ್ಗೆ ಕೆಟ್ಟದಾಗ ಮಾತಾಡ್ತಿದ್ದಾನೆ ಅಂತ ಯೋಚನೆ ಮಾಡ್ತಿದ್ಯಾ? ನನಗೆ ಪುಷ್ಪಕ್ ಕ್ಲೋಸ್ ಫ್ರೆಂಡೇ ಮೈನಾ. ಆದ್ರೂ ನಿನ್ ಜೀವನದಲ್ಲಿ ಒಳ್ಳೇದ್ ಮಾಡ್ತೀನಿ ಅಂತ ದೊಡ್ಡ ತಪ್ಪು ಮಾಡ್ಬಿಟ್ಟ. ಧ್ರುವನೇ ನಿನಗೆ ಅನ್ಯಾಯ ಮಾಡಿದಾನೆ ಅಂತ ಯಾರೋ ಹೇಳಿದ್ ನಂಬಿನೇ ಅವನ ಈ ತರ ಕೆಲಸ ಮಾಡಿದಾನೆ ಮೈನಾ. ಆದ್ರೆ ಧ್ರುವ ಈ ಕೆಲಸ ಮಾಡಿರಲ್ಲ ಅಂತ ನೀನ್ ಯಾವ ತರ ನಂಬ್ತೀಯಾ? ಧ್ರುವ ಈ ಕೆಲಸ ಮಾಡಿರಲ್ಲ ಅಂತ ನೀನ್ ಯಾವ ತರ ನಂಬ್ತೀಯೋ ಅದೇ ತರ ನಾನು ನಂಬ್ತೀನಿ. ಯಾಕಂದ್ರೆ ಏನೇ ಪ್ರೀತಿ ಮಾಡಿದ್ರು ಆ ಹುಡುಗಿ ಪರ್ಮಿಷನ್ ಇಲ್ಲದೆ ತಪ್ಪು ಮಾಡಕ್ ಹೋಗಿರೋನು ಯಾವುದೇ ಹುಡುಗಿಗೆ ಇಷ್ಟ ಆಗಲ್ಲ ಮೈನಾ. ಅವನ ಜೊತೆ ಬದುಕೋದಿಕ್ಕೂ ಇಷ್ಟಪಡಲ್ಲ. ತಪ್ಪು ಮಾಡಿರೋನ ಹುಡುಕಿ ಅವನ ಮುಖವಾಡನ ಕಳ್ಸಿ ಅವನಿಗೆ ಶಿಕ್ಷೆ ಕೊಡಬೇಕು ಅಂತಾನೆ ಆಸೆ ಪಡ್ತಾರೆ. ಆದ್ರೆ ಧ್ರುವ ಈ ತಪ್ಪು ಮಾಡಿಲ್ಲ ಅಂತ ನೀನ್ ನಂಬೋದ್ರಿಂದನೇ ಧ್ರುವ ಅವನ ಜೀವನದಲ್ಲಿ ಚೆನ್ನಾಗಿರ್ಬೇಕು ಅಂತ ನೀನ್ ಆಸೆ ಪಡ್ತಿರೋದಲ್ವಾ? ಅದಕ್ಕೆ ಅಲ್ವಾ ಮೈನಾ ಧ್ರುವನಿಗೂ ಅವನ ಅತ್ತೆ ಮಗಳಿಗೂ ನಿಶ್ಚಿತಾರ್ಥ ಮಾಡಕ್ ನೀನು ಆಸೆ ಪಟ್ಟಿದ್ದು? ಇದರಲ್ಲೇ ಗೊತ್ತಾಗತ್ತೆ ಮೈನಾ ಧ್ರುವ ನಿರಪರಾಧಿ ಅಂತ. ಈಗ ಪುಷ್ಪಕ್ ನಿಜವಾಗ್ಲೂ ನಿನಗೆ ಒಳ್ಳೇದ್ ಮಾಡ್ಬೇಕು ಅಂತಾನೆ ಬಯಸಿದ್ರೆ ಮೊದ್ಲು ಈ ತಪ್ಪಿ ಕಾರಣ ಆಧಾರನ ಹುಡುಕಿ ನಿನಗೆ ಸಹಾಯ ಮಾಡ್ಬೇಕಿತ್ತೆ ಹೊರತು ಒಂದು ಅಮಾಯಕ ಹೆಣ್ಣ ಬಲಿ ಕೊಡಬಾರ್ದಾಗಿತ್ತು ಮೈನಾ. ಅದ್ ಸರಿ ಮೈನಾ, ನಿನಗೆ ಅನ್ಯಾಯ ಮಾಡಿದವ್ರು ಯಾರು ಅಂತ ಹುಡುಕ್ತಾ ಇದೆಯಲ್ಲ, ಅವನು ಯಾರು ಅಂತ ಒಂದು ಸಣ್ಣ ಸುಳಿವು ಸಿಕ್ಕಿಲ್ಲ ಅಲ್ಲ? ಇದುವರೆಗೂ ನೀನು ಯಾವ್ದನ್ನು ಕಂಡು ಹಿಡ್ದೇ ಇಲ್ಲ ಅಲ್ಲ? ಕಂಡು ಹಿಡ್ದೆ ಸರ್. ಇದ್ರ ಹಿಂದೆ ಯಾರಿದ್ದಾರೆ ಅಂತ ನಾನು ಕಂಡು ಹಿಡ್ದೆ. ಯಾರು ಮೈನಾ ಅವನು? ಭೈರ. ಏನು ಬೈರಾನ? ಆ ಬಾಲರಾಜ್ ಜೊತೆ ಇದ್ನಲ್ಲ ಆ ಬೈರಾನ? ನೀನೇನ್ ಹೇಳ್ತಿದ್ಯಾ ಮೈನಾ? ಇದಕ್ಕೆಲ್ಲ ಕಾರಣ ಆ ಬೈರಾನ? ಹೌದು ಸರ್, ಭೈರಾನೆ. ಅವನೇ ಇದಕ್ಕೆಲ್ಲ ಆರಂಭ. ಅದ್ ಹೆಂಗ್ ಹೇಳ್ತಿದ್ಯಾ ನೀನು?